ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕಮ್ಮಿ ಬಜೆಟಲ್ಲಿ ಒಳ್ಳೆ ಫೋನು. 7,500. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನೋಡಿ, ಹೆಂಗಿದೆ ಆಗಿನ ಕಾಲದ ಮನೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಮ್ಮಮ್ಮ ಇವತ್ತು ಗೌಡಗೆರೆಗೆ ಹೋಗ್ತಾವ್ರೆ. ಚನ್ನಪಣ್ಣನ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ. ಟಿಫನ್ ಎಲ್ಲ ಆಯಿತು. ನಮ್ಮಮ್ಮ ಟಿಫನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ, ಉಪವಾಸ. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಣ ಅಂತ ಬನ್ನಿ ಹೊಡೋಣ. ಆಯ್ತು ನೋಡಿ, ಹೋಗ್ತಾ ಇದೀವಿ ಈಗ. ನಮ್ಮಮ್ಮ ರೆಡಿ ಆಗಿಬಿಟ್ಟು ಬ್ಯಾಗೆಲ್ಲ ತೊಗೊಂಡಿದ್ದಾರೆ. ನೋಡಿ ಹೆಂಗೆ ಕಾಣ್ತವ್ರೆ ನೋಡಿ, ಇದು ಗಿಡ ಹಬ್ಬಿಸಿದ್ದಾರೆ, ಇಲ್ಲಿ ಗಂಟ ಬಿಟ್ಟವ್ರೆ. ನೆಕ್ಸ್ಟ್ ಹಂಗೆ ಇಲ್ಲಿಂದ ಬಂದು ಅಡುಗೆ ಮನೆ ಒಳಗಡೆ ಗಂಟ ಬಿಟ್ಕೋತಾರಂತೆ ಗಿಡ. ಬನ್ನಿ ಹೊಡೋಣ. ಗೈಸ್ ನೋಡಿ ಎಷ್ಟು ಗಲೀಜಾಗಿದೆ. ಮಳೆ ಬರ್ತಾ ಇರುತ್ತಲ್ಲ, ಅದರಿಂದ ಗಲೀಜಾಗ್ಬಿಡುತ್ತೆ. ಬೇಗ ವಾಶ್ ಮಾಡಿಸ್ಬೇಕು. ಇಲ್ಲೆಲ್ಲ ಗಲೀಜಾಗ್ಬಿಟ್ಟೈತೆ. ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಬಿಟ್ಟಿದ್ದೀನಿ. ಗೈಸ್ ಅಂತೂ ಇಂಥ ಗೌಡಗೆರೆಗೆ ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಮಾತ್ರ. ಬಸ್ಸಲ್ಲಿ ಬಂದರೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನನಗಂತೂ ನೋಡಿ ಶಾಕ್ ಆಯಿತು. ಬನ್ನಿ ಹೊರಡೋಣ. ಗೈಸ್ ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ನೋಡಿ, ಹೆಂಗಿದೆ ಆಗಿನ ಕಾಲದ ಮನೆ. ನೋಡಿ ಮನೆ ಹಿಂದ್ಗಡೆ ಯಾವ ಥರ ಇದೆ ಅಂತ. ಕೋಳಿಗಳು ನೋಡಿ ಓಡಾಡ್ತಾ ಇದ್ದಾವೆ. ನೋಡಿ ಇದು ಕಾವು ಕೂತಿದೆ ಕೋಳಿ. ಮುಟ್ಟಿದ್ರೆ ಸಾಕು ಗೊರ್ರ ಅಂತ ಐತೆ, ಆದರೆ ಕಚ್ಚಲ್ಲ. ನೋಡಿದ್ರೆ ರಿಯಾಕ್ಷನ್ ಕಣ್ಣು ಮುಚ್ಚಿರೋ ಸೈಲೆಂಟು, ತಗೊಂಡ್ರೆ ಜಾಸ್ತಿ ಮಾಡೋದು ವಯಸ್ಸು. ನೋಡಿ ನಮ್ಮ ಅಜ್ಜಿ ಸೊಪ್ಪು ಕುಯ್ದು ಕೊಡ್ತೀನಿ ತೊಗೊಂಡೋಗು ಅಂದರು. ಸೊಪ್ಪು ಕುಯ್ಸ್ಕೊಂಡು ನಾನು ಬೆಂಗಳೂರಿಗೆ ಹೊರಟೆ. ಗೈಸ್ ನಮ್ಮ ಅಜ್ಜಿ ಮನೆಯಿಂದ ಜಸ್ಟ್ ಇವಾಗ ಬಂದೆ. ಒಂದು ಫೋನ್ ಆರ್ಡರ್ ಮಾಡಿದೆ, ಆ ಪ್ಯಾಕೇಜ್ ಬಂದಿದೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ ನಮ್ಮಮ್ಮ ಸೀಸರ್ ಹಿಡ್ಕೊಂಡು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟವ್ರೆ ಅನ್ಬಾಕ್ಸ್ ಮಾಡೋಕ್ಕೆ. ನೋಡಿ ಅನ್ಬಾಕ್ಸ್ ಮಾಡು ಅಂತ ಸ್ಟಾರ್ಟ್ ಅಂತಲೂ ಹೇಳಿಲ್ಲ, ಆಗಲೇ ಕಟ್ಟೆ ಮಾಡಾಕ್ಬಿಟ್ರು ಫೋನ್ನ ಪ್ಯಾಕೇಜ್ನ. ನೋಡಿ ಅಮೆಝಾನ್ ಲಾಸ್ಟ್ ಟೈಮ್ ಯಾವ ಥರ ಬಂದಿತ್ತು. ಹಾಂ ಕಟ್ ಮಾಡಿ. ಹಂಗೆ ಟೇಪ್ ಮಾತ್ರ ಹಂಗೆ ಹಾಕವ್ರ. ನೋಡಿ ಯಾವ ಫೋನು ಅಂತ ಕಾಣಿಸ್ತಾ, ಪೋಕೋ C65. ಹಾಂ ಇರಿ ನೋಡಿ, MediaTek Helio G85 ಇದೆ ಪ್ರೊಸೆಸರು. 50 ಮೆಗಾ ಪಿಕ್ಸೆಲ್ AA ಟ್ರಿಪಲ್ ಕ್ಯಾಮ್ರಾ, ಮತ್ತು 17.1 ಸೆಂಟಿಮೀಟರ್ 90 Hz ಡಿಸ್ಪ್ಲೇ, ಮತ್ತು 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, ಮತ್ತು 5000 mAh ಬ್ಯಾಟ್ರಿ ಇದೆ. ನಾನು ಆರ್ಡರ್ ಮಾಡಿರೋಂಥ ವೇರಿಯಂಟು 6GB 128GB ಪ್ಯಾಸ್ಟಲ್ ಬ್ಲೂ. ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ, ಓಪನ್ ಮಾಡಿ. ನೋಡ್ತಾ ಇರ್ಬೋದು ಪ್ಯಾಕೇಜು. ಪೋಕೋ C65 ಮೇಡ್ ಇನ್ ಇಂಡಿಯಾ. ಓಪನ್ ಮಾಡಿ ಬೇಗ. ನೋಡಿ ಓಪನ್ ಮಾಡಿದ್ರು. ಪೋಕೋ C65 ನೋಡಿ ಯಾವ ಕಲರ್ ಅಂತ, ಬ್ಲೂ. ಪ್ಯಾಸ್ಟಲ್ ಬ್ಲೂನೋ ಪೇಸ್ಟಲ್ ಬ್ಲೂನೋ ಅಂತೇನೋ ಇದೆ ಅದು. ನೋಡಿ ಕ್ಯಾಮ್ರಾ ನೋಡಿ ಎಷ್ಟು ದೊಡ್ಡದಾಗಿದೆ. ಗ್ಲಾಸ್ ಮಾತ್ರ ಅಷ್ಟು ದೊಡ್ಡದಾಗಿದೆ, ಕ್ಯಾಮ್ರಾ ಚಿಕ್ಕದಾಗಿದೆ. ಆನ್ ಮಾಡಿ ನೋಡಿ, ಆನ್ ಮಾಡ್ತಾ ಇದ್ದಾರೆ ಈಗ. ಟೆಂಪರ್ ಗ್ಲಾಸು ಹಾಕ್ಕೊಟ್ಟಿದ್ದಾರೆ ಅನ್ಕೋತೀನಿ. ಇದೆ ಅಲ್ವಾ ಟೆಂಪರ್ ಗ್ಲಾಸು? ಇಲ್ಲ ಟೆಂಪರ್ ಗ್ಲಾಸ್ ಇಲ್ಲ. ಲಾಸ್ಟ್ ಟೈಮ್ ಸ್ಟಿಕ್ಕರು ಆ ಥರ ಏನಾದರೂ ಹಾಕ್ತಾಯಿದ್ರು. ಟೆಂಪರ್ ಗ್ಲಾಸು ಇಲ್ಲ, ಏನು ಸ್ಟಿಕ್ಕರು ಇಲ್ಲ. ಅದೇ ಡೈರೆಕ್ಟಾಗಿ ಇವ್ರು ಹಾಕೊಳ್ಳಲ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅನ್ಕೋತೀನಿ. ನೋಡಿ ಪೋಕೋ ಸೌಂಡ್ ನೋಡಿ ಹೆಂಗೆ ಬರ್ತಿದೆ, MIUI. ಚಾರ್ಜರ್ ಕೊಟ್ಟಿದ್ದಾರೆ. ಕೇಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳೋದೇ ಮರ್ತದೆ. ನೋಡಿ 18 ವಾಟ್ ಚಾರ್ಜರ್, ಒಂದು Type C ಕೇಬಲ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅಷ್ಟೇ, ಇಲ್ಲೇನೂ ಇಲ್ಲ. ಒಂದು ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಕೇಸ್ ಏನೋ ಕೊಟ್ಟಿದ್ದಾರೆ. ಓಪನ್ ಮಾಡಿರುತ್ತೆ. ಕೇಸು ಇಲ್ಲ ಇದರಲ್ಲಿ. ಸಿಮ್ ಎಜೆಕ್ಟರು, ಮ್ಯಾನ್ಯುಯಲ್ ಇಷ್ಟೇ ನೋಡಿ. ಅದು ಬಿಟ್ಟರೆ ಸೇಮ್ ಪೋಕೋ ಅಂತ ಇದೆ, ಬಟ್ ಗೊತ್ತಲ್ಲ ನಿಮಗೆ, MI ಅವರೇ ಕಂಟ್ರೋಲ್ ಮಾಡೋದು ಇದನ್ನು. ನೋಡಿ ಹೆಂಗೆ ಶೈನಿಂಗ್ ಹೊಡಿತಾ ಇದೆ ಫೋನು. 50 MP AI ಕ್ಯಾಮ್ರಾ. ನೋಡಿ ಸೆಟಪ್ ಕಂಪ್ಲೀಟ್ ಆಯಿತು. ನೋಡಿ ಆ್ಯಸ್ ಯೂಶ್ವಲ್ MIದು ಇದೇ ಥರ ಬರೋದು. ಲೋಡ್ ಆಗಬೇಕಾದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಅಪ್ಡೇಟ್. ನೀವು ಯಾವುದೇ ಒಂದು ಫೋನ್ ಆನ್ ಮಾಡಿದ ತಕ್ಷಣ ಕೆಲವೊಂದು ಸತಿ ಅಪ್ಡೇಟ್ ಇರುತ್ತೆ, ಕೆಲವೊಂದು ಫೋನಲ್ಲಿ ಇರೋಲ್ಲ, ಅಪ್ ಟು ಡೇಟ್ ಇರುತ್ತೆ. ನೋಡಿ ಇನ್ನೂ ಆ್ಯಪ್ಸ್ಗಳಿದೆ ಅಪ್ಡೇಟ್ ಆಗೋವಂಥದ್ದು ಪ್ಲೇಸ್ಟೋರಲ್ಲಿ. ನೋಡಿ ಅಪ್ಡೇಟ್ಸ್, ನೋಡಿ ಅಪ್ಡೇಟ್ ಆಲ್ ಅಂತ ಕೊಡ್ತೀನಿ. ನೋಡಿ ಅಪ್ಡೇಟೆಲ್ಲ ಆಯಿತು. ಡಿವೈಸ್ ನೋಡಿ ಯಾವ ಥರ ಇದೆ ಅಂತ. ಫುಲ್ ಸ್ಮೂತಾಗಿ ವರ್ಕ್ ಆಗ್ತಾಯಿದೆ. 7,500 ಕಮ್ಮಿ ಬಜೆಟಲ್ಲಿ ಒಳ್ಳೆ ಫೋನು. ನೋಡಿ ಇಷ್ಟು ಒಂದು ಡಿವೈಸು ನೋಡಿದ್ರಲ್ಲ, ಪೋಕೋ C65 ಡಿವೈಸು ಯಾವ ಥರ ಇದೆ ಅಂತ.
ಗಾಯ್ಸ್ ಫೋನೆಲ್ಲ ಅಪ್ಡೇಟ್ ಆಗಿ ಇನ್ಸ್ಟಾಲ್ ಆಯಿತು. ಬನ್ನಿ ನಮ್ಮ ಅಮ್ಮನ ಕೇಳೋಣ ಯಾವ ಥರ ಇದೆ ಫೋನ್ ಅಂತ. ಹೆಂಗೈತಮ್ಮ ಫೋನು? ಫೋನ್ ಚೆನ್ನಾಗೈತೆ. ಯಾವ ಥರ ಚೆನ್ನಾಗೈತೆ? ಯಾವ ಥರ ಅಂದರೆ ಹಾಂ ಚೆನ್ನಾಗೈತೆ. ಅದೇ ಯಾವ ಥರ? ಯಾವ ಥರ ಅಂದರೆ ಯಾವ ಥರ ಹೇಳಿ ನಾನು. ನಿಮ್ಮ ಫೋನ್ ತೋರಿಸಿ ಯಾವುದು ನೋಡಿ. ಇದು ತರಿಸಿರೋದು ಪೋಕೋ C65. ಇದು ಪೋಕೋ F1. ಅಂದರೆ ಪೋಕೋ ಬ್ರ್ಯಾಂಡಲ್ಲಿ ಫಸ್ಟ್ ಇದೇ ಫೋನ್ ಅನ್ಕೋತೀನಿ ಬಿಟ್ಟಿದ್ದು. ಇದೇ ಫೋನು ಪೋಕೋದವರು, ಪೋಕೋ F1 ಅಂತ. ಇದು ಬಿಟ್ಟು ಬೇರೆ ಬಿಟ್ಟಿದ್ರೇನೋ ಗೊತ್ತಿಲ್ಲ, ನನಗೆ ಗೊತ್ತಿರೋಂಗೆ ಇದೆ ಅನ್ಕೋತೀನಿ. ಫ್ಲ್ಯಾಗ್ಶಿಪ್ ಫೋನು ಪೋಕೋದಲ್ಲಿ ಬಿಟ್ಟಿದ್ದು ಮಾತ್ರ. ಅವಾಗ ಒಳ್ಳೆ ಇದರಲ್ಲಿ ಇತ್ತಿದ್ದು ಹೈಪಲ್ಲಿ. ಪೋಕೋ F1 ಅಂದರೆ ಒಂಥರ ಕಮ್ಮಿ ಬಜೆಟಲ್ಲಿ ಹೈ ಎಂಡ್ ವರ್ಷನ್ ಪ್ರೊಸೆಸರ್ ಕೊಟ್ಟಂಥ ಫೋನ್ ಇದು. ಸ್ನ್ಯಾಪ್ಡ್ರ್ಯಾಗನ್ 800 ಸಮಥಿಂಗ್ ಆವಾಗಲೇ. ನೋಡಿ ಎಷ್ಟಿದೆ ಸೈಜು. ಪೋಕೋ C65 ಪೋಕೋ F1. ಬಟ್ ಈ ಚಿಕ್ಕ ಕಾಂಪ್ಯಾಕ್ಟ್ ಫೋನಲ್ಲೇ ಅಷ್ಟು ಒಂದು ಪವರ್ಫುಲ್ ಪ್ರೊಸೆಸರ್ ಕೊಟ್ಟಿದ್ರು. ಮತ್ತು ಇದು ನೋಡಿ, ಒಂದು ರೆಡ್ ಲೈಟು ಬ್ಲಿಂಕ್ ಆಗ್ತಿದೆ ನೋಡಿ, ಇಲ್ಲಿ ಕಾಣ್ತದೆ ಅನ್ಕೋತೀನಿ ಇಲ್ಲಿ. ಅದು ನೈಟ್ ಟೈಮು ನೀವು ಫೇಸ್ ರೆಕಗ್ನಿಷನ್ಗೆ ಹೆಲ್ಪ್ ಆಗುತ್ತೆ. ಅದು ನೀವು ಎಷ್ಟೇ ಕತ್ಲೆ ಇದ್ದರೂ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಫೇಸ್ಗೆ ರೆಕಗ್ನಿಷನ್ನು ಪಟ್ಟಂತ ಸ್ಕ್ಯಾನ್ ಆಗುತ್ತೆ. ಅದೇ ಬೇರೆ ನೀವು ಫೋನಲ್ಲಿ ನಾರ್ಮಲ್ ಫೋನ್ ನೋಡಿ, ಇದರಲ್ಲಿ ಈ ಒಂದು ಫೋನಲ್ಲಿ ಆ ಥರ ಒಂದು ಫೀಚರ್ ಬರೋಲ್ಲ. ಒಂದು ಕ್ಯಾಮ್ರಾದಲ್ಲೇ ಸ್ಕ್ಯಾನ್ ಆಗುತ್ತೆ. ಕತ್ಲೆ ಇದ್ದರೆ ಸ್ಕ್ಯಾನ್ ಆಗೋಲ್ಲ ಫೇಸ್ ಲಾಕು. ನೋಡಿ, ಅವಾಗ 6 ವರ್ಷದ ಹಿಂದೆ ಈ ಫೋನು 22,000 23,000 ಇದ್ದಿದ್ದು. ನಾನು 16,000ಕ್ಕೆ ತೊಗೊಂಡಿದ್ದೆ. ಅದಾದಮೇಲೆ ಡಿಸ್ಪ್ಲೇ ಹಾಕ್ಸ್ದೆ, ಬಿದ್ದು ಹೊಡೆದೋಗಿ. ಮತ್ತು ಈಗ ರೀಸೆಂಟಾಗಿ ಒಂದು 6 ತಿಂಗಳಿಂದ, ಒಂದು 4-5 ತಿಂಗಳ ಹಿಂದೆ ಅನ್ಕೋತೀನಿ ಬ್ಯಾಟ್ರಿ ಹಾಕ್ಸಿದ್ದು. ಇನ್ನೂ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ ನೋಡಿ ನಮ್ಮಮ್ಮ. ನೋಡಿ ನಂದು ಫೇಸ್ ರೆಕಗ್ನಿಷನ್ ಇಟ್ಟಿರೋದು ಹೆಂಗೆ ರೆಕಗ್ನೈಸ್ ಆಗುತ್ತೆ ಅಂತ ನೋಡಿ. ಹೆಂಗಿದೆ ಫೋನ್? ಇನ್ನು ಎಲ್ಲ ಹಳೆ ಫೋನ್ ಕೊಡ್ತಾರೆ ನನಗೆ, ಇವರೆಲ್ಲ ಹೊಸ ಫೋನ್ ತಗೋತಾರೆ. ನೋಡಿ ಎಷ್ಟು ಸ್ಮೂತಾಗಿ ವರ್ಕ್ ಆಗ್ತಾ ಇದೆ. ಇದು ನಮ್ಮಮ್ಮನಿಗೆ ಹಳೆ ಫೋನ್ ಅಂತೀನಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತದೆ. 60 Hz ಡಿಸ್ಪ್ಲೇ ಅನ್ಕೋತೀನಿ ಇದು, ಅವಾಗಿಂದಿದ್ದು. ಇದೆಲ್ಲ 90 Hz. ಇದರಲ್ಲಿ ನೋಡಿ ಸ್ಮೂತ್ ಹೆಂಗಿದೆ ಅಂತ ನೋಡ್ತಾ ಇರ್ಬೋದು. ಇದರಲ್ಲಿ ನೋಡಿ ಸ್ವಲ್ಪ ಸ್ಲೋ ಇದೆ, ಬಟ್ ಇನ್ನೆಲ್ಲ ಚೆನ್ನಾಗಿದೆ. ನಮ್ಮನಿಗೆ ಐಫೋನ್ ಬೇಕಂತೆ. ಐಫೋನ್ ಯಾವುದು? ಐಫೋನಲ್ಲಿ 10, 11, 12, 13, 14, 15 ಲಾಸ್ಟ್ ಎಂಡ್ ಯಾವುದೈತೆ ಅದು? ಎಂಡ 2 ಲಕ್ಷ ಫೋನು. ಹಾಂ ಸಾಕಾ? 2 ಲಕ್ಷ ಫೋನು ನೋಡೋಣ. ನಮ್ಮನಿಗೆ ಐಫೋನ್ ಬೇಕಂತೆ, ತೊಗೊಳಂಗಾಗಲಿ ಬೇಗ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ 100 ಸಬ್ಸ್ಕ್ರೈಬರ್ ಆಗಲಿ. ಇನ್ನೂ 1K ರೀಚ್ ಆಗಬೇಕು, 1 ಲಕ್ಷ ರೀಚ್ ಆಗಬೇಕು. ಇನ್ನೂ ಬರೀ 26 ಏನೋ ಇದ್ದಾರೆ ಅಷ್ಟೇ ಸಬ್ಸ್ಕ್ರೈಬರ್ಸು. ಬೇಗ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.